ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಒಬ್ಬರು ಅಜ್ಜಿನ ಕೇಳಿ ತುಂಬಾ ಪರ್ಫೆಕ್ಟಾಗಿ ಈ ಗೊಜ್ಜ ಅವಲಕ್ಕಿನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಹಳೇ ಕಾಲದ ಒಂದು ರುಚಿ ಅಂದರೆ ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡತ್ತೆ. ಲೇಟ್ ಮಾಡ್ದಿರಾ ಈ ಗೊಜ್ಜ ಅವಲಕ್ಕಿನ ಹೇಗೆ ಮಾಡ್ಕೊಳ್ಳೋದು, ವಿಧಾನ ಏನು ಅಂತ ನೋಡೋಣ. ಮಿಸ್ ಮಾಡದೆ ಟ್ರೈ ಮಾಡಬೇಕು ಈ ರೆಸಿಪಿನ. ಖಂಡಿತ ನಿಮಗೂ ಸಹ ತುಂಬ ಇಷ್ಟ ಆಗ್ಬಿಡುತ್ತೆ. ಈ ವಿಧಾನದಲ್ಲಿ ಮಾಡಿದರೆ ನಿಮಗೆ ಗೊಜ್ಜ ಅವಲಕ್ಕಿ ಅನ್ನೋದು ತಿನ್ನುವಾಗ ತುಂಬಾ ಸಾಫ್ಟಾಗಿರುತ್ತೆ, ಹಾಗೆಯೇ ಉದುರುದ್ರಾಗಿರುತ್ತೆ. ಮೊದಲನೇದಾಗಿ ನಾವು ಅವಲಕ್ಕಿ ತಗೊಳ್ಬೇಕು. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. 1 ಗ್ಲಾಸ್ ಅವಲಕ್ಕಿಗೆ ಒಂದಿಬ್ಬರು ತಿನ್ಬೋದು ಬ್ರೇಕ್ಫಾಸ್ಟ್ಗೆ. ನೋಡ್ಬೋದಲ್ವಾ, ಈ ಅವಲಕ್ಕಿನ ತಗೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಆನ್ ಮತ್ತು ಆಫ್ ಮಾಡ್ಕೊಳ್ತಾ 2 ಸತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಥರ ನಮಗದು ಸ್ವಲ್ಪ ತರಿತರಿಯಾಗಿ ಇರಬೇಕಾಗತ್ತೆ. ನಂತರ ಈ ಥರ ಜರಡಿ ಮಾಡ್ಕೊಂಡು ತಗೊಳ್ಳಿ. ಏನಾದರೂ ಎಕ್ಸ್ಟ್ರಾ ಪೌಡರ್ ಇದ್ದರೆ ಎಲ್ಲನೂ ಸಹ ಹೋಗ್ಬಿಡತ್ತೆ. ಅದಾದಮೇಲೆ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು 2ರಿಂದ 3 ಸತಿ ನಾವು ಈ ರೀತಿ ತೊಳ್ಕೊಬೇಕಾಗತ್ತೆ. ಈ ರೀತಿ ಫಿಂಗರ್ಸ್ನಲ್ಲಿ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ತಾ ನೀಟಾಗಿ 2ರಿಂದ 3 ಸತಿ ತೊಳೆದ್ಬಿಟ್ಟು ಆನಂತರ ಅದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ನೋಡ್ಬೋದಲ್ವಾ, ನಾವು ನೀರು ಇದಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ. ನಾವು ತೊಳೆದಿರ್ತೀವಿ ಅಲ್ವಾ, ಹಾಗೆ ಅದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ. ಅದೇ ನೀರೇ ಅದಕ್ಕೆ ಸಾಕಾಗತ್ತೆ. ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಮತ್ತೆ ನೋಡಿ, 1 ಗ್ಲಾಸ್ ಆಗುವಷ್ಟು ಅವಲಕ್ಕಿಗೆ 1 ನಿಂಬೆಹಣ್ಣಿನ ಸೈಜ್ನಷ್ಟು ಹುಣಸೆಹಣ್ಣನ್ನ ತಗೊಂಡು ಫಸ್ಟ್ ನೆನೆಸಿ ಇಟ್ಕೊಳ್ಳಿ. ಬೆಚ್ಚಗಿರೋ ನೀರಿಗೆ ಒಂದು 5 ನಿಮಿಷ ಈ ಹುಣಸೆಹಣ್ಣು ಹಾಕಿ ನೆನೆಸಿಬಿಟ್ರೆ ಸಾಕು, ನೆಂದೋಗ್ಬಿಡತ್ತೆ. ಆನಂತರ ಕಿವುಚ್ಬಿಟ್ಟು ಆ ಹುಣಸೆ ನೀರನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ನೀರು ಎಷ್ಟಾಗಬೇಕು ಅಂತ ಆಮೇಲೆ ಹೇಳ್ತೀನಿ. ಈಗ ನೆಕ್ಸ್ಟು ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳಿಗೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಗರಿ ಆಗೋ ತನಕ ಹುರಿದು ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕಿ ತರಿಯಾಗಿ ಇದನ್ನ ರುಬ್ಕೊಂಡು ತಗೊಳ್ಳಿ. ಅಥವಾ ನಿಮ್ಮ ಹತ್ರ ಇಷ್ಟು ರುಬ್ಬೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಎಳ್ಳನ್ನ ಸ್ವಲ್ಪ ಕುಟಾಣಿಗೆ ಹಾಕಿ ಕುಟ್ಟಿ ತಗೊಳ್ಬೋದು. ಈ ಕೊಬ್ಬರಿ ತುರಿನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಈ ರೀತಿ ತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಈ ಹುಣಸೆ ನೀರು ಮತ್ತು ಎಳ್ಳು ಮತ್ತು ಕೊಬ್ಬರಿ ಪುಡಿ ರೆಡಿ ಮಾಡುವಷ್ಟರಲ್ಲಿ ನಮಗೆ ಈ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದೋಗ್ಬಿಟ್ಟಿರುತ್ತೆ. ನೋಡ್ಬೋದು, ನೀರೆಲ್ಲನೂ ಸಹ ಅಬ್ಸರ್ವ್ ಮಾಡಿಕೊಂಡು ನೀಟಾಗಿ ಈ ರೀತಿ ನಮಗೆ ಉದುರುದ್ರಾಗಿದೆ. ಮುಟ್ಟಿದ್ರೆ ನಮಗೆ ಚೆನ್ನಾಗಿ ಸಾಫ್ಟಾಗಿರಬೇಕು. ಈ ಥರ ಅವಲಕ್ಕಿನ ನೆನೆಸ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಈ ಗೊಜ್ಜ ಅವಲಕ್ಕಿ ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ. ನಂತರ ಒಂದು ಕಡಾಯಿನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನಾವು ಫಸ್ಟನ್ನೇ ಕಿವುಚಿ ಇಟ್ಕೊಂಡಿರೋ ಈ ಹುಣಸೆ ರಸನ ಹಾಕ್ಕೊಂಡು ಜಸ್ಟ್ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ರೀತಿ 1-2 ನಿಮಿಷಕ್ಕೆ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕಿ ಮತ್ತು ಅದೇ ಥರನೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಮನೇಲಿ ಮಾಡಿರುವಂತಹ ಸಾಂಬಾರು ಪುಡಿ ಹಾಕ್ಕೊಳ್ಬೇಕು, ಆಗಲೇ ನಮಗೆ ಒಂದು ಒಳ್ಳೆ ರುಚಿ ಬರುತ್ತೆ. ಸಾಂಬಾರು ಪುಡಿ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ನಮ್ಮ ಚಾನಲ್ನಿದೆ, ಚೆಕ್ ಮಾಡಿ ನೋಡ್ಬೋದು. ಈ ರೀತಿ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ಇದನ್ನು ಹಾಗೆ ಬಿಡಬೇಕಾಗತ್ತೆ. ನೋಡಿ, ನಮಗೆ ಹುಣಸೆ ನೀರು ಅನ್ನೋದು ಈ ರೀತಿ ನಮಗೆ ನೋಡಿ ಅದು ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು. ಅದೇ ರೀತಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ಹೇಳಬೇಕು ಅಂತಂದರೆ 1 ಗ್ಲಾಸ್ ಆಗುವಷ್ಟು ಅವಲಕ್ಕಿಗೆ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಈ ಹುಣಸೆ ನೀರನ್ನ ತಗೊಳ್ಬೇಕಾಗತ್ತೆ. ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ಗೆ ಬಂದಾದಮೇಲೆ ಇದಕ್ಕೆ ಫಸ್ಟೇ ನಾವು ನೆನೆಸಿ ಇಟ್ಕೊಂಡಿರೋ ಈ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ನಮಗೆ ಈಗಲೇ ನಮಗೆ ಡ್ರೈ ಆಗಿ ಇರಬಾರ್ದು. ಈ ಥರ ನಮಗೆ ಸ್ವಲ್ಪ ಸಾಫ್ಟಾಗೆ ಇರಬೇಕಾಗತ್ತೆ. ಆಗಲೇ ನಮಗೆ ಗೊಜ್ಜ ಅವಲಕ್ಕಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಮಗೆ ಸ್ವಲ್ಪ ಮುದ್ದೆ ರೀತಿ ಇರಬೇಕು. ನಂತರ ಇದಕ್ಕೆ ಎಳ್ಳು ಮತ್ತು ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡ್ಬೋದಲ್ವಾ, ಇದೇ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ತಿನ್ನಲಿಕ್ಕೆ ಹೂವು ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಮುಟ್ಟಿದ್ರೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಪಕ್ಕಕ್ಕೆ ಇಟ್ಕೊಂಬಿಡಿ. ಸೊ ಮತ್ತೆ ಇದನ್ನು ನಾವು ಮಿಕ್ಸ್ ಮಾಡೋ ತನಕ ಅಷ್ಟೇ ಗ್ಯಾಸ್ ಆನ್ ಮಾಡ್ಕೊಳ್ಬೇಕು. ಅದಾದಮೇಲೆ ಕಡಾಯಿ ಬಿಸಿಗೇನೆ ಅದು ಸ್ವಲ್ಪ ನೀರೆಲ್ಲನೂ ಸಹ ಡ್ರೈ ಆಗಿ ಚೆನ್ನಾಗಿ ಉದುರುದ್ರಾಗತ್ತೆ. ಈಗ ಇಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಕಡಾಯಿನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಕಡಲೆ ಬೀಜ, ಕಡಲೆಬೇಳೆ, ಅದೇ ರೀತಿ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಹುರಿದು ಆನಂತರ ಇದಕ್ಕೆ ಸಾಸಿವೆ ಕಾಳು ಮತ್ತು 1-2 ಒಣಗಿದ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ.
ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಒಗ್ಗರಣೆ ರೆಡಿ ಆಗುವಷ್ಟರಲ್ಲಿ ನಮಗೆ ಈ ಅವಲಕ್ಕಿ ಅನ್ನೋದು ಆ ಗೊಜ್ಜಿನಂಶ ಗೊಜ್ಜಲ್ಲಿ ಏನು ನೀರಿನಂಶ ಇರುತ್ತೆ ಅದೆಲ್ಲನೂ ಸಹ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ನಮಗೆ ಚೆನ್ನಾಗಿ ಉದುರುದ್ರಾಗುತ್ತೆ, ಹಾಗೆಯೇ ಸಾಫ್ಟಾಗಿ ಕೂಡ ಇರುತ್ತೆ. ಹಾಗೆ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎತ್ತಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗಲೇ ನೀವು ಬೇಕು ಅಂತಂದರೆ ಉಪ್ಪು ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೋಬೋದು, ಏನೂ ಪರವಾಗಿಲ್ಲ. ಸೊ ಖಾರಕ್ಕೆ ನಾವು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀವಿ, ನೋಡಿಕೊಂಡು ನೀವು ಖಾರನ ಸಾಂಬಾರು ಪುಡಿನ ಹೆಚ್ಚು ಅಥವಾ ಕಡಿಮೆ ಹಾಕ್ಕೊಳ್ಬೋದು. ನೋಡಿದೆ ಅಲ್ವಾ, ಅಷ್ಟೇ ನಮಗೆ ಗೊಜ್ಜು ಅವಲಕ್ಕಿ ರೆಡಿಯಾಗಿದೆ. ಈ ಗೊಜ್ಜು ಅವಲಕ್ಕಿಗೆ ಮೇಯ್ನಾಗಿ ನಾವು ಹುಣಸೆಹಣ್ಣು ಮತ್ತು ಬೆಲ್ಲ, ಅದೇ ರೀತಿ ಸಾಂಬಾರು ಪುಡಿ, ಇವು 3 ಕರೆಕ್ಟಾಗಿ ಹಾಕ್ಕೊಬಿಟ್ರೆ ಒಂದು ಒಳ್ಳೆ ರುಚಿಯಾಗಿ ನಮಗೆ ಗೊಜ್ಜು ಅವಲಕ್ಕಿ ಅಂತೂ ರೆಡಿ ಆಗಿಬಿಡುತ್ತೆ. ಇದನ್ನು ನೀವು ಪ್ರಸಾದಕ್ಕಾಗಿ ಅಥವಾ ಉಪವಾಸ ಇದ್ದಾಗ ತಿನ್ನೋದಕ್ಕಾಗಲಿ ಅಥವಾ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಸಂಜೆ ಟೈಮ್ ಸ್ನ್ಯಾಕ್ಸ್ಗಾಗಲಿ ಯಾವಾಗ ಬೇಕೋ ಆವಾಗ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇವತ್ತಿನ ಈ ಅಜ್ಜಿ ಹೇಳಿದಂತಹ ಸೀಕ್ರೆಟ್ ವಿಧಾನದಲ್ಲಿ ರೆಸಿಪಿನ ನೀವು ಈ ಗೊಜ್ಜು ಅವಲಕ್ಕಿನ ಟ್ರೈ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.